ಈ ವರ್ಷ ಮಳೆ ಕಡಿಮೆ ಅದಲ್ರಿ, ಮಳೆ ಕಡಿಮೆ ಇದ್ದ ಸಲುವಾಗಿ ಭೂತಾಳಿ ಸಿದ್ಧ ಅಂತೇಳಿ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನಕ್ಕೆ ಊರಿನ ಜನಗಳೆಲ್ಲರೂ ಸೇರಿ 200 500 ಈ ಥರ ಪಟ್ಟಿ ಹಾಕಿ 10 ಕುರಿ ಕೊಯ್ದಾರ್ರಿ. ಇವತ್ತು ದೇವಸ್ಥಾನಕ್ಕೆ ಸನಿ ಬಂದಿದೆ ನೋಡ್ರಿ. ಈಗ ಮಾತಾಡ್ಸಮ್ ನೋಡ್ರಿ ಎಲ್ಲ ಬರ್ರಿ. ನಮಗೆ ಕೊನೆಡೆಲ್ಲ ಯಾರು ಮಂದಿ ದರ್ಶನ ಮಾಡಕ್ಕೆ ಬಂದೇವ್ರಿ. ಈಗ ದರ್ಶನ ಮಾಡಿ ಪೂಜಾರಿಗೆ ಕೇಳ್ತೇವ್ರಿ ಏನೇನದ ಗುಡಿದು ಡೀಟೇಲ್ಸ್. ಈಗ ಮೇಡ ಬೇರೆ ಏನಿದ್ದೀರ ಅಲ್ಲ ಬಂದೆ ಬಂದಾಗ ನೀನು ಇಲ್ಲ ನೀನು ಅಷ್ಟೇ ಬಿಡಿ ಹೇಳ್ಕೊಳತ್ತೆ ಡೊಳಿತದ ಆಡ ಪಾಲಿಕೆ ಐತೆ ನೋಡ್ರಿ ಅಲ್ಲಿ. ಭೂತಾಳಿ ಸಿದ್ಧ ಕಾಣ್ ಮಾಡೈತಿರಲ್ರಿ, ಅದ್ರ ಬಗ್ಗೆ ಹೇಳ್ರಿ. ಅದು ಎಷ್ಟು ವರ್ಷ ಹಿಡಿದು ಮಾಡ್ಲಾಗತ್ತಾರ, ಏನು ಸುದ್ದಿ? ವರ್ಷ ಮಾಡ್ತೀರಿ, ಏನು ಮಳೆ ಬರ್ಲಾರ್ದಾಗ ಮಾಡ್ತೀರಿ? ಅದ್ರ ಬಗ್ಗೆ ಹೇಳ್ರಿ. ಇದ್ರ ಬಗ್ಗೆ ಅಂದ್ರೆ ನಾವು 4 ವರ್ಷಕ್ಕೆ 5 ವರ್ಷಕ್ಕೆ ಮಾಡಿದ್ವಿ. ಹಾಂ, ಹಿಂಗೆ ಮಳೆ ಬರ್ಲಾರ್ದಾಗ ಮಾಡ್ತೀರಿ. ಮಾಡಿದ್ವಿ. ಮಳೆ ಬರ್ತೇನ್ರಿ ಮಾಡಿದ್ಮ್ಯಾಗ ಕಾಂಡ್ ಅದು ಮಾಡಿದ. ಹಾಂ, ದೇವ್ರು ಸುಳ್ಳು ಮಾಡಿಲ್ಲ. ಹಾಂ, ಆಗ್ಯದ ನಮಗೆ. ಒಟ್ಟು ಎಲ್ಲ ಸಮುದಾಯದವರು ಬಲ್ಲಿ ಪಟ್ಟಿ ಎತ್ತಿ ಮಾಡ್ತೀರಿ ನೀವು? ಮಾಡ್ತೀವಿ. ಎಷ್ಟು ಕುರಿ ಕೊಯ್ದಿರಿ ಈ ವರ್ಷ? ಈ ವರ್ಷ 11 ಕುರಿ. ಒಟ್ಟು ಮಳೆ ಪಳಿ ಚಂದ ಆಗ್ಲಿ ಅಂತೇಳಿ ಮಾಡ್ತೀರಿ. ದೇವ್ರು ಒಳ್ಳೆ ಒಟ್ಟು ನೀವು ತಿಳಿದಾನ ಹಿಡಿದು ಮಾಡ್ಕೊತ ಬಂದಾರ್ರಿ ಇದು ಬಂದಿದ್ದು. ಹಾಂ, ಮತ್ತೇನಂದ್ರಿ ಈಗ ನಾವು ಮಳೆ ಹೋಯ್ತು ಅಂದ್ರೆ ಭೂತಾಳಿ ಸಿದ್ಧಗೆ ಪೂಜೆ ಕಟ್ಟಿ ಕೇಳ್ತೇವೆ. ಯಪ್ಪ ಮುಳ್ತೇ ಇಲ್ಲೋ ಊಟ ಮುಳ್ತೀನಂದ್ರೆ ಮಾಡಿದ್ದೇವೆ. ಉಣಲ್ಲ ಅಂದ್ರೆ ನಾವು ಅದಕ್ಕೆ ವಿಚಾರಕ್ಕೆ ಹೋಗಿಲ್ಲ. ಮಳೆ ಬರೋಲ್ಲ ಅಂತ ಅರ್ಥ ತಿಳ್ಕೊಂಡಿದ್ದೆ ನಾವು ರೈತರು. ಇಲ್ಲಪ್ಪ ಉಣ್ತೀನಿ ಮಾಡ್ರಿ ಅಂದಾಗ ಮಾಡಿದ್ದೀವಿ. ಈಗ 4 ವರ್ಷಕ್ಕೆ ಮಾಡಿಲ್ಲ. ಮೊದಲ 2 ವರ್ಷಕ್ಕೆ ಮಾಡಿದ್ವಿ. ಈಗ ನಾವು ಅದೇ ಮಳೆ ಕಡಿಮೆ ಆಯ್ತು ಅಂದ್ರೆ ನೀವು ಕೇಳ್ಕೊತೀರಿ ದೇವ್ರಿಗೆ. ಕೇಳಿ ಕೂಡಿ ಗುಡಿಗೆ ಬಂದು ಪೂಜಾರಿ ಮೇಲೆ ಕೇಳ್ಕೊಂಡಪ್ಪ ಕೇಳೋ ಊಟ ಮಾಡ್ತೀನಿ ಅಂದ್ರೆ ಮತ್ತೆ ಅವ್ನು ಉಳ್ಸಂಗೆ ಭೂತಾಳಿಸಿದಾಗ ಅಂಥೇಳಿ ನಾವೆಲ್ಲ ಎಲ್ಲ ಕಮಿಟಿಯವರೆಲ್ಲ ಜಾತಿಯವ್ರು ಕಟ್ಟಿ ಗುಡಿಗೆ ಹಾಕಿ ಪೂಜೆ ಕಟ್ಟ ಪೂಜಾರಿ ಕೇಳಿದ್ವಿ. ಕೇಳ್ಕೊಂಡು ಬಳಕ ಉಣ್ತೀನಿ ಅಂದ್ರೆ ನೋಡ್ರಪ್ಪ ಮತ್ತೆ ರಾಯಿ ಕೊಟ್ಟ ಅಂದಾಗ ನಾವೆಲ್ಲರೂ ಎಲ್ಲ ಊರನ್ನವ್ರು ಕೂಡ್ಕೊಂಡು ಮಾಡಿಬಿಡ್ತೀವಿ. ಎಲ್ಲ ಕೂಡಿ ಎಲ್ಲ ಜಾತಿಯವ್ರು ಕೂಡಿ ಒಟ್ಟು ಊರು ಭೂತಾಳಿಸಿದ್ದ ಊರೇ ಕೂಡಿ ಮಳೆ ಬೆಳೆಸಲಕ್ಕಾಗಿ ಮಾಡಿದ್ವಿ. ಮಾಡ್ದಾಗ ಮಾತ್ರ ಖುಷಿ ಹೋಗಿಲ್ಲ ನಮಗೆ. ಆಗ್ಯದ, ಒಳ್ಳೇದಾಗ್ಯದ, ಒಟ್ಟು ಒಳ್ಳೇದಾಗ್ಯದ. ನಮಗೇನು ನಾವು ದೇವರ ಉಸಿರಾಟ ಕೊಟ್ಟಿಲ್ಲ, ಅಷ್ಟು ಮಾಡಿದೆ. ಈಗಲೂ ಮಾಡಿದೆ. ಮತ್ತು ನಿನ್ನ ರುಚಿ ಅಕ್ಕ ಚಾಲು ಮಾಡಿದ್ರೆ ಮಳೆ ಚಾಲು ಮಾಡ್ಯಾನ ದೇವ್ರ. 2 ದಿನ ಆಯ್ತು ನಮಗೆ ಮಾಡ್ಯಾನ. ಮತ್ತು ಇವತ್ತು ನಾಳೆ ನಮ್ಮ ಮುಂದೆ ಮರಿದಿನೂ ಅರ್ಧಕ್ಕಿನ ವೈದ್ಯ ಅದು ಮತ್ತೆ ನಮ್ಗೆ ಮುಂಚೆ ಆಗ್ತಾರೆ. ಈಗ ಬಿತ್ತರಿಗೆ ಹಾದಿ ಮಾಡ್ಯಾರ. ಮತ್ತೆ ಮಾಡ್ತೀನಿ ಅಂತ ಪಟ್ಟಿ ಹತ್ತಕ್ಕೆ ಚಾಲು ಮಾಡೋಣ, ಮಳೆ ಬರ್ಲಿಕ್ಕೆ ಚಾಲು ಪಟ್ಟಿ ಅಂತ ಚಾಲು ಮಾಡಿದೆ. ಹಂಗೆ ಹಂಗೆ ಸರ್ ಮಾಡಿದ್ರೆ ಇಲ್ಲಿ ಹೊಡೆದು ಕೂತಿದ್ದೆವು. ದೇವ್ರು ಉಣ್ತೀನಿ ನಾನು ಮುಣ್ತೀನಿ ಅಂದ್ರೆ ಚಾಲು ಮಾಡ್ಯಾರ. ಅವನಿಗೆ ಕೇಳೋರು ಕೆಲಸ ಯಾವ ಮಾಡುವುದಿಲ್ಲ. ಬರೋಬರಿ ಎಲ್ಲ ಕೇಳಿ ಮಾಡ್ತೀರಿ. ಆಲ್ತವ್ರು ಒಳ್ಳೇದಲ್ರಿ. ಎಲ್ಲರೂ ಒಂದು ನಂಬಿಕೆ ಇಟ್ಕೊಂಡು ದೇವ್ರನ್ನ ನಂಬಿಕೆ ಇಟ್ಕೊಂಡು ಮಾಡ್ತೀವಿ. ಆಯ್ತು, ಕೆಟ್ಟ ಭಾವನೆ ಅದಂತಿಲ್ಲ. ಎಲ್ಲರೂ ಕೇಳ್ಕೊಂಡಪ್ಪ ನಮಗೆ ಇಟ್ಟು ಯಾಕಪ್ಪ ನಾವು ಹೈರಾಣ ಕೂತಿದ್ದೇವೆ ದನ ಮಾಡಿ ಎಷ್ಟು ಮಾತ್ರ ಮಾಡಿದ್ದೀವಿ. ನಮ್ಮ ವಯಸ್ಸಿಗೆ 70 ಅಲ್ಲಿ ಹಿಡಿದು ನಾವು ಬಂದವ್ರು ಅದ್ರಾಗ ಅನುಭವ ಅಂತವ್ರು. ಅದೇ ನೀವು ತಿಳಿದಾನ ಹಿಡಿದು ಚಾಲೂನೇ ಅದ ರೀ ಇದು ಆಟ. ಏನು ನಮ್ಮ ತಂದೆಯವ್ರನ್ನೂ ಮಾಡ್ಯಾರ. ಹಿಂಗೆ ಮಳೆ ಹೋಯ್ತು ಅಂದರೆ ರೈತರು ಬಂದು ಪೂಜಾರಿ ಗಂಟೆಗಳು ಹಾಕಿ ಹ್ಯಾಂಗೆ ಪೂಜಾರಿ ಮಳೆ ಹೋಯ್ತು ಮತ್ತು ಹ್ಯಾಂಗೆ ಮುತ್ತೆ ಕೇಳು ಮತ್ತು ಮುತ್ತೆ ಮುಣ್ತೀನಂದ್ರೆ ಉಣ್ಸಾನೆ ಅವನಿಗೆ ಅಂತ ಅವ ಉಣ್ತೀನಂದ್ರೆ ಮಾಡಿದ್ವು. ಉಣಲ್ಲ ಅಂದ್ರೆ ಇಲ್ಲ. ಈಗ ಭಾಳ ಬೆಸ್ತಾರ ಮಾಡ್ಬೇಕಂತ ನಾವು ರೈತರು ಮನಸ್ಸು ಉಣ್ತೇವೆ. ಮಳೆ ಬಂದ್ರೆ ಈಗ ಮಾಡಿ ನಾವು ಆಯ್ತಾರ ಮಾಡ್ಬೇಕಂದ್ರೆ ಆಯ್ತಾರ ಕಸರಾಯ್ತು. ಬೆಸ್ತಾರ ಸರ ಹೇಳ್ಯಾರ. ಮತ್ತು ಬೆಸ್ತಾರ ಬೆಸ್ತಾರ ನಾವು ಪಟ್ಟಿ ಎತ್ತರದಾಗ ಸಾಕು ಮಾಡ್ಯಾನ. ಇನ್ನು ಹಂಗೆ ಮಾಡಿ ಒಟ್ಟು ಈಗ ಬಿತ್ತ ಚಲೋ. ಇವತ್ತು ಭೂತಾಳಿಸಿದ ಕೊಯ್ಯೋದು ನಡೆದ ಬಿತ್ತವ್ರು ಬಿತ್ತರ್ಕತ್ತಾರ. ಆ ಕಡೆ ಹತ್ತಿ ಊರ್ಲಕತ್ತಾರ. ಓಸಗಳು ಅಡ್ಯಾಗ ನಡೆದ ಕೆಲಸ ಊರಾಗ ನಡೆದು. ಅದೇ ದೇವ್ರ ಶಕ್ತಿ ಅದ ರೀ ಒಟ್ಟು. ಅವನು ಗ್ಯಾರಂಟಿ ಇದು ಸುಳ್ಳು ಆಗ ದೇವ್ರು ಆಗಲಿ. ಆಯ್ತು ಎಷ್ಟು ಮಾತ್ರ ಆಗ್ಯದ. ನಮಗೆ ಅನುಭವ ಕಂಡಿದ್ದು. ಮಾಡ್ರಿ ಅಂದ್ರೆ ನಮಸ್ಕಾರ. ನಮಸ್ಕಾರ. ಭೂತಾಳಿ ಸಿದ್ಧನ ದೇವಸ್ಥಾನ ನೋಡ್ರಿ. ದೇವ್ರ ಮ್ಯಾಗ ನಂಬಿಕೆ ಭಕ್ತಿ ಇಟ್ಟು ಯಾವುದೇ ಪೂಜೆ ಮಾಡಲಿ ಯಶಸ್ವಿ ಕಾಣ್ಬೋದು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಈ ಸುಮಾರು 100 ವರ್ಷಗಳಿಂದ ಈ ಒಂದು ಕಾಂಡ್ ಮಾಡ್ಕೊತ ಬಂದಾರತ್ರಿ. ಹಿರಿಯರು ಮುಖಂಡರಾದಂಥ ಶರಣಪ್ಪ ಪೂಜಾರಿ ಅವರು ಹೇಳಿದರು. ಐ ಹೋಪ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.